ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ ಲೈಕ ಕಮೆಂಟ್ ಮಾಡೋರಿಗೆ 100 ಕೋಟಿ ನಮಸ್ಕಾರ ನಮಗೆ. ಒಟ್ಟಾರೆ ಇತ್ತೀಚಿನ ಕೆಲವು ದಿವಸದಿಂದ ನೋಡತ್ತೇವೆ ನಾವು, ಮುಖ್ಯಮಂತ್ರಿ ಗಾದಿಗೇನು ಟವೆಲ್ ಹಚ್ಚಿದಾರು, KPCC ಅಧ್ಯಕ್ಷಗೇನು ಟವೆಲ್ ಹಚ್ಚಿದಾರೆ. ಭಾಳ ದಿವಸದಿಂದ ನೋಡತ್ತೇವೆ ನಾವು. ಅರ್ಜಿಗಳು ಕೊಡತ್ತಾರ. ಹೈಕಮಾಂಡ್ಗೆ ಹೋಗಿ ತಮ್ಮ ಪರವಾಗಿ ಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ DK ಶಿವಕುಮಾರ್ ಅವ್ರು ಹೇಳ್ತಾರೆ. KPCC ಅಧ್ಯಕ್ಷ ಮಾಡ್ರಂತ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ. ಈಗಾಗಲೇ ರಾಜ್ಯ ತುಂಬ ಅಡ್ಡಾಡಕ್ಕೆ ಹೆಲಿಕಾಪ್ಟರ್ ತೊಗೊಂಬಂದಾರ ಸತೀಶ್ ಜಾರಕಿಹೊಳಿ ಅವರು. ಮತ್ತು ಕೆಲವೊಂದು ಮಂದಿ ಜ್ಯೋತಿಷಿಗಳು DK ಶಿವಕುಮಾರ್ ಅವ್ರು ಇಂಥ ತಾರೀಕಿಗೆ ಮುಖ್ಯಮಂತ್ರಿ ಆಗ್ತಾರಂತೇಳಿ ಆ ಡೇಟ್ಗಳು ಮುಗಿದು ಹೋಗಿದಾವೆ. ಆದರೆ ಅವರಿಬ್ಬರಿಗೂ ನಾವೊಂದಿಟ್ಟು ನನಗೆ ಗೊತ್ತಿದ್ದ ಮಟ್ಟಿಗೆ ಕಾಂಗ್ರೆಸ್ BJP ಪಕ್ಷದ ಇತಿಹಾಸ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಮುಂದೆ ಹೇಳ್ತಿರ್ತೇನೆ ನಾನು. ಯಾಕಂದ್ರೆ ಪಕ್ಷ ಬಯಸ್ಬೇಕ, ಯಾವುದೇ ಒಂದು ಉದ್ದೇಶ ಸಿಗಬೇಕಾದ್ರೆ ಭಾರತೀಯ ಜನತಾ ಪಕ್ಷದಾಗಲಿ JDSದಾಗ ದೇವೇಗೌಡರು ಮನಸ್ಸು ಮಾಡ್ರಿ ಎಲ್ಲ ಆಗ್ತೈತೆ. ಅಲ್ಲೇನು ಪಕ್ಷ ಅಂದ್ರೆ ದೇವೇಗೌಡರು ಅಂದ್ರೆ ಪಕ್ಷ. ಇಲ್ಲಿ ಕಾಂಗ್ರೆಸ್ನಾಗೂ ಹೈಕಮಾಂಡ ಪಕ್ಷ ವರಿಷ್ಠರ ಅದಕ್ಕೆ ಆದಂಥ ಒಂದೇನು ಕಮಿಟಿ ಇರ್ತೈತಿ, ಬಾಡಿ ಇರ್ತೈತಿ, ಅವ್ರ ಮನಸ್ಸು ಮಾಡ್ಬೇಕು. ಆ ಪಕ್ಷ ಮನಸ್ಸು ಮಾಡಿದಾಗ ಈಗ ನಮ್ಮ ರಾಜ್ಯದಾಗ 23 ಜನ KPCC ಅಧ್ಯಕ್ಷರಾಗಿದ್ದಾರೆ. ಈಗ ಇವರು DK ಶಿವಕುಮಾರ್ ಅವರು 23ನೇದವ್ರು. ದೇವರಾಜ್ ಅರಸರ, ರಂಗನಾಥ, KH ಪಾಟೀಲ, ಬಂಗಾರಪ್ಪ, ರಾಠೋಡ, ಆಸ್ಕರ್ ಫರ್ನಾಂಡಿಸ್, ವಿ ಕೃಷ್ಣರಾವ್, DK ನಾಯ್ಕರ, ಧರ್ಮಸಿಂಗ, SM ಕೃಷ್ಣ, VS ಕೌಜಲ್ಗಿ ನಮ್ಮ ಜಿಲ್ಲಾದವರು ಒಮ್ಮೆ KPCC ಅಧ್ಯಕ್ಷರಿದ್ರೆ ಒಂದು ಯಾವುದೋ ಆಡಿಯೋ ಟ್ರ್ಯಾಪ್ ಮಾಡಿ ಅವ್ರ ಪಾಪ ಮುಖ್ಯಮಂತ್ರಿ ಅವಕಾಶ ನಮ್ಮ ಜಿಲ್ಲಾಕ್ಕೆ ಅವಾಗ ಸಿಗ್ತಿತ್ತು. ಟ್ರ್ಯಾಪ್ ಮಾಡಿ ರಾಜೀನಾಮೆ ಕೊಡುವಂತ ಒಂದು ಪ್ರಸಂಗ ಬಂತು. ಅಲ್ಲಮ್ಮ ವೀರಭದ್ರಪ್ಪ KPCC ಅಧ್ಯಕ್ಷ ಮಾಡ್ರು, ಬ್ಯಾಡ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ರು. ಜನಾರ್ದನ್ ಪೂಜಾರಿ, ಮಲ್ಲಿಕಾರ್ಜುನ್ ಖರ್ಗೆ, ಅರವಿಂದ್ ದೇಶಪಾಂಡೆ, G ಪರಮೇಶ್ವರ, ದಿನೇಶ್ ಗುಂಡೂರಾವ್, DK ಶಿವಕುಮಾರ್, ಕೆಲವು ಮಂದಿ KPCC ಅಧ್ಯಕ್ಷ ಆದವ್ರ ಮುಖ್ಯಮಂತ್ರಿ ಆಗ್ತೈತಿ, ಹೈಕಮಾಂಡ್ ಡೈರೆಕ್ಷನ್ ಕೊಡ್ತೀವಿ ಅಂದಾಗ ಪರಮೇಶ್ವರ್ ಅಲ್ಲಿ ಬಿದ್ದು ಆದ್ರ. ಈ ಸಲ DK ಶಿವಕುಮಾರ್ KPCC ಅಧ್ಯಕ್ಷರಿದ್ದಾರೆ, ಆದ್ರೂ ಅವ್ರಿಗೆ ಇನ್ನೂ ನಂಬರ್ 10. ಆದ್ರೆ ಒಟ್ಟಾರೆ ಪಕ್ಷ ಬಯಸ್ಬೇಕ. ನಾವು ಏನೇ ಆಗ್ಬೇಕಾದ್ರೆ ಒಂದು ಪಕ್ಷದೊಳಗ ಪಕ್ಷ ನಮ್ಮನ್ನು ಗುರ್ತ ಮಾಡ್ಬೇಕು. ಆ ಹುದ್ದೆಗಳು ಇವ್ರು ಯಾರು ಅರ್ಜಿಗಳು ಕೊಡಾಕಿಲ್ಲ. ಈಗ ಏನು ಹೇಳಲಿ, 23 ಜನ ಪಕ್ಷಕ್ಕೆ ಯಾರು ಅರ್ಜಿ ಕೊಡಾಕಿಲ್ಲ, ನಮ್ಮ KPCC ಮಾಡ್ರಂತೂ ದುಂಬಾಲ್ ಬೆಳಕಿಲ್ಲ. ಆದ್ರೆ ಅವ್ರ ಅರ್ಹತೆ, ಅವ್ರ ಒಂದು ಸಾಮರ್ಥ್ಯ, ಅವ್ರ ಸಂಘಟನಾ ಶಕ್ತಿ ನೋಡಿ ಇವ್ರಿಗೆಲ್ಲರಿಗೂ KPCC ಅಧ್ಯಕ್ಷ ಕೊಟ್ಟಿತ್ತು. ಅಂದ್ರೆ ಪಕ್ಷ ನಮ್ಮನ್ನು ಗುರುತಿಸ್ಬೇಕು. ನಾವಾಗೆ ಗುರುತಿಸ್ಕೊಳಕ್ ಹೋದ್ರೆ ಅದು ಮುಂದಿನ ದಿನಮಾನದಾಗ ಏನಾಗ್ತಿತ್ತು ನಮಗಂತೂ ಗೊತ್ತಿಲ್ಲ. ಅಂದ್ರೆ ಒಟ್ಟಾರೆ ಪಕ್ಷ ಗಮನಿಸಿದಾಗ ಇನ್ನು ಮುಖ್ಯಮಂತ್ರಿಗಳನ್ನ ತೋಳು ನಾವು 30 ಮುಖ್ಯಮಂತ್ರಿಗಳನ್ನ ಕಂಡೆವು. ಸ್ವತಂತ್ರ ಪೂರ್ವದಿಂದ, ಸ್ವತಂತ್ರ ಸಿಕ್ಕ ನಂತರ ಇವತ್ತಿನ ಮಟ್ಟ, ಹಳೆ ಮೈಸೂರು ರಾಜ್ಯದಾಗತ್ತು, ಹೊಸ ನಮ್ಮ ರಾಜ್ಯದಾಗತ್ತು, ಒಟ್ಟಾರೆ 30 ಮುಖ್ಯಮಂತ್ರಿಗಳು. ಅಲ್ಲೂ ಕೂಡ ಕೆಲವು ಮಂದಿ ಗೊತ್ತಿರಕ್ಕಿಲ್ಲ. ಎಂಥ ಪ್ರಭಾವಿ ನಾಯಕರನ್ನ ಇಳಿಸಿ, ಮುಖ್ಯಮಂತ್ರಿಯಿಂದ ಇಳಿಸಿ ಬೇರೆದವ್ರನ್ನ ಮಾಡಿದಂಥ ಉದಾಹರಣೆ ಐತಿ. ವೀರೇಂದ್ರ ಪಾಟೀಲ್ 179 MLA ಆರಿಸಿ ತಂದಿರು, 79 80 MLA ಆರಿಸಿ ತಂದಿದ್ರು. ಲಿಂಗಾಯತರ ದೊಡ್ಡ ಲೀಡರ್. ಒಂದು ಹೊಡೆತಕ್ಕೆ ದಿವಂಗತ ರಾಜೀವ್ ಗಾಂಧಿ ಅವರ ಬೆಂಗಳೂರು ಏರ್ಪೋರ್ಟ್ಗೆ ಅವ್ರು ನೋಡಕ್ ಬಂದಾಗ, ಒಂದು ಲಕ್ವಾಸ್ ಹೊಡೆದೈತಂದು ನೋಡಕ್ ಬಂದಾಗ ದಿಲ್ಲಿಗೆ ಹೋಗ್ಬಿಡ್ದ ರಾಜೀನಾಮೆ ಕೊಡ್ಬೇಕಂದ್ರೆ ಅವಾಗ 3 ಮಂದಿನ ಮುಖ್ಯಮಂತ್ರಿ ಮಾಡ್ತಾರೆ. ಬಂಗಾರಪ್ಪ, ಮೊಯ್ಲಿನ, ಎಂಥ ಬಂಗಾರಪ್ಪ ಮಾಸ್ ಲೀಡ್ರ್. ಅಂತ ಸದಕ್ಕೆ ರಾಜೀನಾಮೆ ತಗೊಂಡ ತಮಗೆ ಬೇಕಾದವ್ರ ಮುಖ್ಯಮಂತ್ರಿ ಮಾಡೈತೆ. ಇನ್ನು BJP ಅಂತ ದೊಡ್ಡ ಪಕ್ಷ, ಯಡಿಯೂರಪ್ಪರ ರಾಜೀನಾಮೆ ತಗೊಂತು, ಬೊಮ್ಮಾಯಿ ಕೊಡ್ತು, ಜಗದೀಶ್ ಶೆಟ್ಟರ್ ಮಾಡಿತ್ತು, ಸದಾನಂದ ಗೌಡ. ಅಂದ್ರೆ ಪಕ್ಷ ಬಯಸ್ತಂದ್ರೆ ಬೇಕಾದವ್ರು ಇಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ರಾಜಕಾರಣದಾಗ. ಆದ್ರೆ ನಾವು ಅದನ್ನ ಮಾಡ್ತೇವೆ, ಪತ್ರಿಕಾ ಹೇಳಿಕೆ ಕೊಡ್ತೇವೆ, ನಮ್ಮ ಅಭಿಮಾನಿಗಳ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸ್ತೇವೆ, ದೇವ್ರ ದೀನ್ರ MLA ನಮ್ಮ ಕಡೆ ಅದಾವು, ಮೆಜಾರಿಟಿ ಐತಿ, ಅಥವಾ ನಮ್ಮ ನಕ್ಕಿ ಹಿಂಗ KPCC ಅಧ್ಯಕ್ಷರು ಆದವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ಎಲ್ಲ ಸುಳ್ಳು. ಹೈಕಮಾಂಡ್ ಬಯಸ್ಬೇಕು, ಪಕ್ಷ ಬಯಸ್ಬೇಕು, ಅಲ್ಲಿ ಅವ್ರ ಬಗ್ಗೆ ಜನ ಒಲವು ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಅಂದಾಗ ಮಾತ್ರ ಇಂಥ ಹುದ್ದೆಗಳು ಸಿಗ್ತಿರ್ತಾವ. ಅಂದ್ರೆ ಎರಡು ಪಕ್ಷದ ಹೇಳತ್ತೇನೆ ನಾನು. ಪಕ್ಷ ಬಯಸಿದಾಗ ಇವತ್ತು ನಮ್ಮ BJP ಅಧ್ಯಕ್ಷ ವಿಜೇಂದ್ರ ಅವ್ರಿಗೆ ಬಹಳಷ್ಟು ಮಂದಿ ವಿರೋಧ ಮಾಡತ್ತಾರ, ಸಣ್ಣ ವಯಸ್ಸಿನವ್ರ ವಿಜೇಂದ್ರ ಅವ್ರ. ಆದ್ರೆ ಪಕ್ಷ ಬಯಸಿ ಅವ್ರನ್ನ ಅಧ್ಯಕ್ಷ ಅಂತ ಮಾಡೈತೆ, ಅದನ್ನ ಒಪ್ಕೋಬೇಕು ಎಲ್ಲರೂ. ನಾವು ಒಪ್ಕೊಳ್ಳಂಗಿಲ್ಲ, ಅವ್ನು ನನಗಿಂತ ಜೂನಿಯರ್ ಅನ್ನೋದು. ಮತ್ತು ಅಲ್ಲೇ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇವ್ರಿಗಿಂತ ಸಣ್ಣ, ಅವ್ನು ನಮ್ಮ ಗುರು ಅಂತ ಹೇಳುದು, ಇವ್ ನಮ್ಮ ಗುರು ಅನ್ನೋದು. ಯಡಿಯೂರಪ್ಪ, ಬಂಗಾರಪ್ಪ ಅವ್ರು ನಮ್ಮ ಗುರುಗಳ, ಸಿದ್ದರಾಮಯ್ಯ ನಮ್ಮ ಗುರುಗಳು ಅನ್ನೋದು. ಆಮ್ಯಾಗ ಯತ್ನಾಳ್ ಗೌಡ್ರು ನಮ್ಮ ಗುರುಗಳು ಅನ್ನೋದು. ಮತ್ತೆ
ಯಾವಾಗ ಯಾರನ್ನ ಬೈತಾರ ಗೊತ್ತಿಲ್ಲ. ಅಂದ್ರೆ ಒಂದು ಪಕ್ಷದಾಗ ಬದ್ಧತೆ ಇರಬೇಕು, ಶಿಸ್ತು ಇರಬೇಕು. ನಾವು ಏನು ಮಾತಾಡಿದೆವು, ಏನು ಮಾತಾಡಿದ್ರೆ ಜನ ನಮ್ಮನ್ನ ಏನು ಕೇಳ್ತೈತಿಲ್ಲೋ, ಇವೆಲ್ಲ ನಮ್ಮಲ್ಲಿ ಗುಣಗಳು ಇದ್ದಾಗ ಒಂದು ರಾಜಕಾರಣಕ್ಕೆ ನಾವು ಸ್ಥಿರವಾಗಿ ನಿಂದಿರ್ಬೋದು. ಆದ್ರೆ ಒಟ್ಟಾರೆ ಪಕ್ಷ ಬಯಸುವರ್ತು ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಪಾಪ ಡಿ ಕೆ ಶಿವಕುಮಾರ್ ಅವರ ಪಕ್ಷದ ಸಲುವಾಗಿ ಅವ್ರ ರೇಡ್ಗಳು, ಅದು IT ರೇಡ, ED ರೇಡ ಎಲ್ಲ ಬಹಿರಂಗವಾಗಿ ತಿಳ್ಕೊಂಡ್ರೆ. ಒಂದು ಗುಜರಾತ್ MP ರಾಜ್ಯಸಭಾ ಚುನಾವಣೆ ಒಳಗ ಅವರ ವಿರೋಧ ಮಾಡಿದ್, ಬಿಜೆಪಿ ವಿರೋಧ ಮಾಡಿ ಕಾಂಗ್ರೆಸ್ ಸೀಟ್ ಆರಿಸಿ ತಂದದಕ್ಕೆ. ಆದ್ರೆ ಪಕ್ಷ ಇನ್ನೂ ಅವ್ರನ್ನ ಮುಖ್ಯಮಂತ್ರಿ ಹೊಂದಾಣಿಕೆ ಆಗೈತಿ 2.5 ವರ್ಷ ಅಂತಾರ. ಆದ್ರೆ ಇನ್ನೂ ಮಟ್ಟ ಅವ್ರಿಗೆ ಮಾಡಕ್ ತಯಾರಿಲ್ಲ. ಅಂದ್ರ ಪಕ್ಷ ಬಯಸಿದ ನಾವು ಏನ್ ಮಾಡ್ರು ಗುದ್ದಾಡ್ರು ಆಗುದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಂತ ಏನ್ ರೊಕ್ಕ ಏನ್ ಕಡಿಮೆ ಇಲ್ಲ, ಮುಖ್ಯಮಂತ್ರಿ MLA ಕೊಂಡು ತಗೊಳ್ಳೋಂಗೆ ಎಲ್ಲ ಸಾಮರ್ಥ್ಯ ಐತೆ. ಆದ್ರೆ ಬಟ್ ಪಕ್ಷ ಬಯಸುವರ್ತ ಏನು ಮಾಡೋಕ್ಕಾಗೋದಿಲ್ಲ. ಪಕ್ಷದ ವಿಶ್ವಾಸಕ್ಕೆ ನಾವು ತಗೋಬೇಕು, ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಬಾರ್ದು. ಅಂದಾಗ ಪಕ್ಷ ನಮ್ಮನ್ನ ಗಮನಿಸ್ತಿರ್ತೈತೆ. ಆದ್ರೆ ಒಟ್ಟಾರೆ ಪಕ್ಷದ ಒಂದು ಆಧಾರದ ಮ್ಯಾಗ, ಪಕ್ಷದ ಒಂದು ನಿಲ್ಲುವ ನಡವಳಿಕೆ ಮ್ಯಾಗ ನಾವು ಹೋದಾಗ ಮಾತ್ರ ಉಜ್ವಲ ಭವಿಷ್ಯ ಇರ್ತೈತಿ. ಇದಟ್ಟ ನಮ್ಮ ಎಲ್ಲಾ ಪಕ್ಷದ ನಾಯಕರಿಗೆ, ಕಾರ್ಯಕರ್ತರಿಗೆ ಗೊತ್ತಾಗ್ಲಂತ ಈ ವಿಷಯ ಹೇಳಿದ್ದೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.